ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿ ಶಾಸ್ತ್ರ ಅಥವಾ ಪ್ರತಿಮಾ ಶಾಸ್ತ್ರದ ಆಧಾರದಂತೆ ಮೂರ್ತಿಗಳನ್ನು ನಾವು ಎರಡು ರೀತಿಯಲ್ಲಿ ಕಾಣ್ತೀವಿ. ಒಂದು ವೈಷ್ಣವ, ಇನ್ನೊಂದು ಶೈವ. ಈ ಪ್ರತಿಮೆಗಳನ್ನು ಮೂರು ವಿಭಾಗವಾಗಿ ನಾವು ಮಾಡಿರ್ತೀವಿ. ಒಂದು ಚಲ, ಎರಡು ಅಚಲ, ಮೂರು ಚಲಾಚಲ. ಛಲ ಅಂತಂದರೆ ಲೋಹದಿಂದ ಸಾಗಿಸಬಹುದಾದಂತಹ, ಉದಾಹರಣೆಗೆ ಉತ್ಸವ ಮೂರ್ತಿ, ಇದಕ್ಕೆ ಸ್ನಾನ, ಅಭಿಷೇಕ, ಪೂಜೆಗಳನ್ನು ಮುಂತಾದಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಛಲ ಅಂತ ಕರೆದ್ರೆ, ಇನ್ನು ಅಚಲ ಮೂರ್ತಿ, ಅಚಲ ವಿಗ್ರಹ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಧ್ರುವಬೇರ ಅಂತ ಕರಿತೀವಿ. ಇದನ್ನು ಮೂಲ ವಿಗ್ರಹ ಅಥವಾ ಇದರ ನಿಜವಾದ ಹೆಸರು ಧ್ರುವಬೇರ ಅಂತ. ಇಂತಹ ಧ್ರುವಬೇರವನ್ನು ಗರ್ಭಗುಡಿಯಲ್ಲಿ ನಾವು ಪ್ರತಿಷ್ಠಾಪಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅದನ್ನು ಪೂಜಿಸುವುದು ವಿಶೇಷ. ಈ ಧ್ರುವಬೇರದಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಧ್ರುವಬೇರ ಇರ್ತದೆ. ಅದು ಒಂದು ಸ್ಥಾನಕ, ಎರಡು ಆಸನ, ಮೂರು ಶಯನ ಅಂತ. ಅಂದರೆ ನಿಂತಿರ್ತಕ್ಕಂಥ ಮೂರ್ತಿಯನ್ನು, ಪ್ರತಿಮೆಯನ್ನು ಸ್ಥಾನಕ ಅಂತ ಕರೆದು, ಎರಡನೇದು ಆಸನ ಅಂದಾಗ ಕುಳಿತಿರ್ತಕ್ಕಂಥ ಮೂರ್ತಿಯು, ಇನ್ನೊಂದು ಕೊನೆಯದು ಶಯನ ಮೂರ್ತಿ ಅಂತ ಕರಿತೀವಿ. ಅಂದರೆ ಸ್ಥಾನಕ, ಆಸನ, ಶಯನ ಅಂತ ಮೂರು ರೀತಿ ಇದ್ದರೂ ಕೂಡ ವಿಷ್ಣು ಪ್ರತಿಮೆಯನ್ನು ಮಾತ್ರ ನಾವು ಶಯನ ರೀತಿಯಲ್ಲಿ ಕಾಣ್ತೀವಿ. ಆ ವಿಗ್ರಹಗಳನ್ನು ನವರಸಗಳಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ರಸಗಳನ್ನು ಕಾಣ್ತೀವಿ. ಅದು ಒಂದು ಉಗ್ರ, ಇನ್ನೊಂದು ಶಾಂತ. ಯಾವುದೇ ಒಂದು ಸಂಕಲ್ಪ ದೇವಸ್ಥಾನದಲ್ಲಿ ಸಿದ್ಧಿಯಾಗಬೇಕಾದ್ರೆ ಅದರ ಪ್ರತಿಮಾ ಲಕ್ಷಣ, ದೇವರ ಪ್ರತಿಮೆಯ ಮೂರ್ತಿಯ ಲಕ್ಷಣ ಶಾಸ್ತ್ರಬದ್ಧವಾಗಿದ್ದರೆ ಮಾತ್ರ ಸಂಕಲ್ಪ ಈಡೇರುತ್ತೆ ಅನ್ನೋದು ಶಾಸ್ತ್ರ ನಿಯಮ. ಅದಕ್ಕೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ವರಹಾಮಿಹಿರರು ಶಾಸ್ತ್ರೋಕ್ತವಾಗಿ ಹೇಳ್ತಾರೆ, ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ವ್ಯಕ್ತಿಯ, ಮನುಷ್ಯನ ದೇಹದ ಅಳತೆಯನ್ನು ಅವ್ರು ಕೊಡ್ತಾ ಹೋಗ್ತಾರೆ. ಆ ವರಹಾಮಿಹಿರರು ಕೊಡ್ತಕ್ಕಂಥ ಅಳತೆ 5. ಅದಕ್ಕೆ ಹೆಸರು ಪಂಚಮಹಾಪುರುಷ ಯೋಗ ಅಂತ ಕರೀತಾರೆ. ಆ ಪಂಚಮಹಾಪುರುಷ ಯೋಗ ರುಚಕ, ಭದ್ರ, ಹಂಸ, ಮಾಲವ್ಯ, ಶಶ ಅಂತೇಳಿ ಆ ಪಂಚ ಯೋಗಗಳನ್ನು ಕೊಟ್ಟು ಕೂಡ ಸ್ಪೆಷಲಾಗಿ ವಿಶೇಷವಾಗಿ ದೇವತೆಯ, ದೇವರ ಪ್ರತಿಮಾ ಲಕ್ಷಣವನ್ನು ಮಾಡಬೇಕಾದ್ರೆ ಎರಡು ಯೋಗವನ್ನು ಮಾತ್ರ ಅವರು ನಮಗೆ ಹೇಳ್ತಾರೆ. ಅದೇ ಹಂಸಯೋಗ ಮತ್ತು ಮಾಲವ್ಯ ಯೋಗ. ಹಂಸಯೋಗ ಅಂತಕ್ಕಂಥದ್ದು ಗುರುವಿನಿಂದ ಬರ್ತಕ್ಕಂಥದ್ದು, ಮಾಲವ್ಯ ಯೋಗ ಅಂತಕ್ಕಂಥದ್ದು ಶುಕ್ರನಿಂದ ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ದೇವತೆಗಳನ್ನು, ಮೂರ್ತಿಗಳನ್ನು ಎರಡೇ ಆ ಯೋಗದಲ್ಲಿ ಮಾಡ್ತಾರೆ. ಒಂದು ಹಂಸ, ಒಬ್ಬ ವ್ಯಕ್ತಿ ಹಂಸಯೋಗದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಅವನ ದೇಹ ದಾರ್ಢ್ಯತೆ ಹೇಗಿರುತ್ತೋ ಅದರಂತೆ ನಿರ್ಮಾಣ ಮಾಡ್ತಾನೆ. ಹೇಗೆ ಹಂಸಯೋಗದಲ್ಲಿ ಹುಟ್ಟಿರ್ತಕ್ಕಂಥವನು ಅಥವಾ ಹಂಸಯೋಗವನ್ನು 96 ಅಂಗುಲ ಅಂತ ಕರಿತೀವಿ, 96 ಇಂಚಸ್ ಅಂತ ಕರಿತೀವಿ. 96 ಅಂಗುಲ ಇದ್ರೆ ಅದು ಹಂಸಯೋಗ ಅಥವಾ ಹಂಸ ದೇಹದ ಅಳತೆ. ಇನ್ನು ಮಾಲವ್ಯ ಅಂದರೆ 108 ಇಂಚಿದ್ದರೆ ಅಥವಾ 108 ಅಂಗುಲ ಇದ್ದರೆ ಅದಕ್ಕೆ ನಾವು ಮಾಲವ್ಯ ದೇಹದ ಅಳತೆ ಅಥವಾ 9 ತಾಳ ಅಂತ ಕರಿತೀವಿ. ಇಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಒಂದು ಪ್ರತಿಮೆಯನ್ನು, ಒಂದು ಮೂರ್ತಿಯನ್ನು ಮಾಡಬೇಕಾದ್ರೆ ನಾವು ತಾಳಮಾನದ ಪದ್ಧತಿಯಲ್ಲೇ ನಾವು ಮೂರ್ತಿಯನ್ನು ಮಾಡೋದು. ಹಾಗಾಗಿ ಹಂಸದ ತಾಳಮಾನ ಮತ್ತು ಮಾಲವ್ಯದ ತಾಳಮಾನವನ್ನು ನಾವಿಲ್ಲಿ ನೋಡ್ತೀವಿ. ಮಾಲವ್ಯ ಅಂತಕ್ಕಂಥದ್ದು 108 ಇಂಚು ಅಥವಾ 9 ತಾಳ ಇರ್ತದೆ ಅಂತ. ಆದರೆ ಈ ಹಂಸಯೋಗಕ್ಕಿಂತ ಈ ಮಾಲವ್ಯ ಯೋಗದ ಅಳತೆ ಬಹಳ ಚೆನ್ನಾಗಿ ಮೂರ್ತಿ ಎದ್ದು ಕಾಣುತ್ತೆ ಅಂತ. ಇನ್ನು ದೇವಿಯನ್ನು, ಅಮ್ಮನವರನ್ನು ಕೆತ್ತಬೇಕಾದ್ರೆ 8 ತಾಳ ಇರ್ತದೆ ಅಥವಾ ಈ 88 ಅಂಗುಲಗಳಿಂದ ಅಮ್ಮನವರನ್ನು ನಿರ್ಮಾಣ ಮಾಡ್ತಾರೆ ಅಂತ. ಈ ಪ್ರತಿಮೆಯನ್ನು ನಾವು ನಿರ್ಮಿಸಬೇಕಾದ್ರೆ
6 ವಿಧಿಗಳನ್ನು 6 ರೂಲ್ಸನ್ನು ಅಲ್ಲಿ ಅಪ್ಲೈ ಮಾಡ್ತಾರೆ, 6 ನಿಯಮಗಳನ್ನು ಅಪ್ಲೈ ಮಾಡ್ತಾರೆ. ಅದು ಯಾವುದಪ್ಪ ಅಂದರೆ 1 ಮಾನ, 2 ಪ್ರಮಾಣ, 3 ಉನ್ಮಾದ, 4 ಪರಿಮಾಣ, 5 ಉಪಮಾನ, 6 ಲಂಬಮಾನ. ಈ ಒಂದು ನಿಯಮವನ್ನು ಇಟ್ಟುಕೊಂಡು ಒಂದು ಮೂರ್ತಿ ಶಾಸ್ತ್ರವನ್ನು ಮಾಡಿ ಆ ಮೂರ್ತಿ ಶಾಸ್ತ್ರವನ್ನು ಅವರು ಕೆತ್ತುತ್ತಾರೆ. ಆದರೆ ಈ ಚಿತ್ರದಲ್ಲಿರ್ತಕ್ಕಂಥದ್ದು ಶ್ರೀರಾಮರು. ಈ ಶ್ರೀರಾಮರು ಯಾವಾಗಲೂ ಕೂಡ ಮಧ್ಯ ದಶತಾಳದಲ್ಲಿ ಇರ್ತದೆ. ಅಂದರೆ 120 ಇಂಚು ಇರತಕ್ಕಂಥ ಶ್ರೀರಾಮ ಮೂರ್ತಿ ಇದು. ಹಾಗೆಯೇ ಈ ಮೂರ್ತಿಗೆ ಅಲಂಕಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತದೆ ಅಂತ. ಅದನ್ನು ತಮಿಳಲ್ಲಿ ಕುರುಕು ಅಂತ ಕರೀತಾರೆ. ಇಲ್ಲಿ ನೋಡಿದ್ರೆ ಈ ರಾಮರಿಗಿರ್ತಕ್ಕಂಥ ಅಳತೆಗೆ ನಿರ್ಮಾಣ ಮಾಡಿ ಆ ರಾಮರಿಗೆ ಅಲಂಕಾರ ಇಲ್ಲಿ ಹೇಗಿದೆ ಅಂತಂದರೆ, ತಲೆಯ ಮೇಲೆ ಕಿರೀಟ, ಕಿವಿಗಳಲ್ಲಿ ಮಕರ ಕುಂಡಲ, ಕೊರಳಿನಲ್ಲಿ ವಜ್ರಗಳ ಕಂಠಮಾಲೆಗಳು, ಶ್ರೀವಸ್ತ್ರ, ಇಂದಚಂದ ಎಂದು ಕರೆಯಲ್ಪಡುವ ಆಭರಣ, ಹಾಗೆಯೇ ಅಂಗದ ಎಂದು ಕರೆಯಲ್ಪಡುವ ಭುಜಗಳು, ಅಲಂಕರಿಸುವ ತೋಳ್ಬಂದಿಗಳು, ಮುಂಗೈ ಮುಣಿಕಟ್ಟಿನಲ್ಲಿರ್ತಕ್ಕಂಥ 3 ವಲಯಗಳುಳ್ಳ ಕಡಗದಂತಹ ಆಭರಣಗಳು, ತಾವರೆಯ ದಳದಂತಹ ಉಂಗುರಗಳು, ಶುದ್ಧವಾದ ಮುತ್ತುಗಳನ್ನು ಪೋಣಿಸಿ ತಯಾರಿಸಿದ ಚನ್ನವೀರ ಎನ್ನುವ ಮುತ್ತಿನ ಮಾಲೆ, ಮೀನಿನ ಮುಖದ ರೀತಿಯಲ್ಲಿರುವ ಭಾಗಗಳು, ಪೋಣಿಸಿ ಅಲಂಕಾರವಾಗಿರುವ ರೂಪಿಸಿರುವ ಉದರಬಂಧ, ವಜ್ರಖಚಿತವಾಗಿರ್ತಕ್ಕಂಥ ಒಡ್ಯಾಣ, ನವರತ್ನಗಳಿಂದ ಶೋಭಾಮಾನವಾಗಿರತಕ್ಕಂಥ ಸೊಂಟವನ್ನು ಅಲಂಕರಿಸಿರುವ ಕಟಿಬಂಧ, ಕಾಲಿನ ಪಾದಗಳ ಮೇಲೆ ಬೆಲೆ ಬಾಳುವ ಮಣಿಗಳನ್ನು ಒದಗಿಸಿಕೊಂಡು ರೂಪುಗೊಂಡಿರುವ ಅಂದಿಗೆಗಳು, ಜಾಲಕಗಳು ಇರುತ್ತವೆ. ಇವುಗಳೊಂದಿಗೆ ಕಾಲ್ಬೆರಳುಗಳಲ್ಲಿ ಬಗೆ ಬಗೆಯ ಉಂಗುರಗಳು ಅಲಂಕೃತಗೊಂಡಿರ್ತವೆ. ಮೂರ್ತಿಯನ್ನು ಅಲಂಕರಿಸುವ ಆಭರಣಗಳು ಮುಖ್ಯವಾಗಿರ್ತದೆ. ಯಾಕೆಂದರೆ ಆ ಮೂರ್ತಿಯ ಲಾಂಛನ ಅಂತ ಏನು ಕರಿತೀವೋ, ಆ ಮೂರ್ತಿಯು ಯಾವ ಸಂಪ್ರದಾಯಕ್ಕೆ ಸೇರಿದ್ದು ಅಥವಾ ಮೂರ್ತಿ ಯಾವ ಶಾಸ್ತ್ರವಾಗಿರುತ್ತೆ ಅನ್ನಬೇಕಾದ್ರೆ ಅದರ ಅಲಂಕಾರವು ಬಹಳ ಮುಖ್ಯವಾಗಿರ್ತದೆ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.